ಮಧ್ಯರಾತ್ರಿಯಿಂದಲೇ ಸಂಸತ್ ಭವನದಲ್ಲಿ ಜಿಎಸ್ಟಿ ಅದ್ದೂರಿಯಾಗಿ ಚಾಲನೆಯನ್ನ ಪಡೆದುಕೊಂಡಿದೆ. ಅದರ ಜೊತೆಗೆ ನೋಡೋದಾದ್ರೆ ಇವತ್ತಿನಿಂದ ಸರಕು ಮತ್ತು ಸೇವಾ ತೆರಿಗೆ ಅನ್ವಯವಾಗ್ತಾ ಇದೆ. ಹಲವಾರು ವಸ್ತುಗಳ ಬೆಲೆ ಏರಿಕೆಯಾಗಿದ್ದು ಹೋಟೆಲ್ಗಳಲ್ಲಿ ಕಾಫಿ ತಿಂಡಿ ತಿನಿಸುಗಳ ಬೆಲೆ ಹೆಚ್ಚಳವಾಗಿದೆ. ಇನ್ನು ಸಿನಿಮಾ ರಂಗಕ್ಕೂ ಕೂಡ ಜಿಎಸ್ಟಿ ಬಿಸಿ ತಟ್ಟಿದ್ದು ₹100 ಇದ್ದ ಟಿಕೆಟ್ ದರ ಈಗ ₹118 ಆಗಿದೆ. ₹80 ಇದ್ದಂತಹ ಟಿಕೆಟ್ ದರ ಈಗ ₹94 ಆಗಿದೆ. ಇನ್ನು ಕ್ರೀಡಾ ಕ್ಷೇತ್ರದ ಮೇಲೆ ಕೂಡ ಜಿಎಸ್ಟಿಯ ಪರಿಣಾಮ ಬೀರಲಿದ್ದು ಮೈದಾನದಲ್ಲಿ ನೇರವಾಗಿ ಕ್ರಿಕೆಟ್ ಮ್ಯಾಚ್ ಅನ್ನು ನೋಡಿದಲ್ಲಿ 28% ತೆರಿಗೆಯನ್ನು ಪಾವತಿಸಬೇಕಾಗುತ್ತೆ. ಇನ್ನು ಐಪಿಎಲ್ ರೀತಿಯ ಮನರಂಜನೆ ಕ್ರೀಡೆಗಳಿಗೆ 28% ತೆರಿಗೆ ಬೀಳಲಿದ್ದು ಕ್ರಿಕೆಟ್ ನೋಡೋಕೆ ಹೋದವರ ಜೇಬಿಗೆ ಕೂಡ ಕತ್ತರಿ ಬೀಳಲಿದೆ. ಒಟ್ಟಾರೆಯಾಗಿ ಜಿಎಸ್ಟಿಯ ಒಂದು ತೆರಿಗೆ ಅಂತ ನಾವು ನೋಡುವಾಗ ಸಿನಿಮಾ ರಂಗದಲ್ಲೂ ಕೂಡ ಅದರ ಒಂದು ಎಫೆಕ್ಟ್ ಬಿದ್ದಿದೆ. ಅಂತೆಯೇ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ, ಯಾಕಂದ್ರೆ ಫಿಲಂಗಳ ಟಿಕೆಟ್ಗಳಾಗಿರ್ಬೋದು ಮತ್ತು ನಾವೇನು IPL ಅಂತಹ ಮನೋರಂಜನಾ ಕ್ರೀಡೆಗಳನ್ನ ನೋಡ್ತೀವಿ, ಕ್ರಿಕೆಟ್ನಲ್ಲಿ IPLಗಳಾಗಿರ್ಬೋದು. ಸೊ ಈ ತರಹದ ಒಂದು ಟಿಕೆಟ್ ಅನ್ನ ಖರೀದಿ ಮಾಡಬೇಕಂದ್ರೆ, ಲೈವ್ ಮ್ಯಾಚ್ಗಳನ್ನ ನೋಡಬೇಕು ಅಂತಂದ್ರೆ ನೇರವಾಗಿ ಸ್ಟೇಡಿಯಂ ಕುಳಿತು ನೀವು ಮ್ಯಾಚ್ ಅನ್ನ ಪಂದ್ಯವನ್ನ ವೀಕ್ಷಣೆ ಮಾಡಬೇಕು ಅಂದಾಗ 28% ಒಂದು ಜಿಎಸ್ಟಿಯ ತೆರಿಗೆಯನ್ನ ಪಾವತಿಸಬೇಕಾಗುತ್ತೆ. ಹಾಗಾಗಿ ಈ ಒಂದು ಕ್ರಿಕೆಟ್ ಟಿಕೆಟ್ ದರ ಹಾಗೂ ಸಿನಿಮಾ ಟಿಕೆಟ್ ದರ ಕೂಡ ಹೆಚ್ಚಿನದಾಗಿ ಆಗಿರುವಂಥದ್ದು. ಅವುಗಳ ಮೇಲೆ 18% ಮತ್ತು 28% ತೆರಿಗೆ ಹೆಚ್ಚಾಗಿದೆ.